ಇನ್ನು ಪಕ್ಷದಲ್ಲಿ ವೈಮನಸ್ಸು ಒಂದೇ ಹಂತಕ್ಕೆ ಶಮನ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ. ದಾವಣಗೆರೆಯಲ್ಲಿ ಒಂದು ರೀತಿ ವ್ಯತಿರಿಕ್ತವಾದಂತಹ ವಾತಾವರಣ ಇತ್ತು. ಈ ಕುರಿತಾಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷದಲ್ಲಿನ ವೈಮನಸ್ಸು ಒಂದೇ ಹಂತಕ್ಕೆ ಶಮನ ಆಗೋದಿಲ್ಲ, ಹಂತ ಹಂತವಾಗಿ ಅದನ್ನು ಶಮನಗೊಳಿಸಬೇಕಾಗುತ್ತೆ ಅಂತ ಹೇಳಿ ಡಿ.ವಿ. ಸದಾನಂದಗೌಡ ಹೇಳಿಕೆ ನೀಡಿದ್ದಾರೆ. ವ್ಯತ್ಯಾಸದ ಮನಸ್ಸು ಒಗ್ಗೂಡಿಸಲು ತಾಳ್ಮೆಯ ಅವಶ್ಯಕತೆ ಇದೆ. ಬಿಜೆಪಿಯಲ್ಲಿನ ಸಂಧಾನ ಸಭೆಗಳು ಒಂದಷ್ಟು ಯಶಸ್ವಿಯಾಗಿವೆ. ಮಾಜಿ ಸಚಿವ ರೇಣುಕಾಚಾರ್ಯ ಭೇಟಿಯ ಬಳಿಕ ಡಿವಿಎಸ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೇಣುಕಾಚಾರ್ಯ ಮತ್ತು ದಾವಣಗೆರೆ ಬಾಗಲಕೋಟೆ ಬಿಜೆಪಿ ವಿಚಾರ ಬಹುತೇಕ ಶಮನವಾಗಿದೆ ಅಂತ ಹೇಳಿದ್ದಾರೆ. ಪಕ್ಷದಲ್ಲಿನ ವೈಮನಸ್ಸು ಒಂದೇ ರೀತಿಯಲ್ಲಿ ಇರಲ್ಲ, ಅದನ್ನ ಹಂತ ಹಂತವಾಗಿ ಒಂದೇ ಸತಿಗೆ ಅದನ್ನೆಲ್ಲ ಡೌನ್ ಮಾಡೋಕ್ಕಾಗಲ್ಲ, ಅದರ ಹಂತ ಹಂತವಾಗಿ ಅದನ್ನ ಸರಿಪಡಿಸಬೇಕಾಗತ್ತೆ. ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ನಡುವಿನ ವೈಮನಸ್ಸೇನಿದೆ, ಅವರಿಬ್ಬರ ಹತ್ರ ಕೂಡ ಇದೀಗ ಮೀಟಿಂಗ್ ಮಾಡಿ ಅದು ಒಂದು ಹಂತಕ್ಕೆ ಬಂದಿದೆ. ದಾವಣಗೆರೆಯಲ್ಲಿ ಏನು ಬಿಜೆಪಿಯವರ ನಡುವಿನ ವೈಮನಸ್ತಾಪ ಅದನ್ನ ಒಂದು ಮಟ್ಟಿಗೆ ತಣಿಸಿದ್ದೇವೆ ಅಂತ ಹೇಳಿ ಡಿ.ವಿ. ಸದಾನಂದಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಫೈನಲ್ ಹಂತಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲವನ್ನ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗೊಂದಲ ಇದ್ದಾಗ ವ್ಯತ್ಯಾಸದ ಮನಸ್ಸುಗಳನ್ನು ಒಂದುಗೂಡಿಸಬೇಕಾದ್ರೆ ಒಂದು 2-3 ಬಾರಿ ಎಲ್ಲಿ ಸಣ್ಣ ಪುಟ್ಟ ಗೊಂದಲಗಳಾಯ್ತು ಅದರ ಬಗ್ಗೆ ಸರಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ತಾಳ್ಮೆಯಿಂದ ಈ ಕೆಲಸ ಕಾರ್ಯಗಳನ್ನು ಮಾಡುವ ಅವಶ್ಯಕತೆ ಇದೆ. ಆದರೆ ನನಗನ್ನಿಸಿದೆ ಈಗಾಗಲೇ ಏನು ಈ ಸಣ್ಣ ಪುಟ್ಟ ಸಂಧಾನ ಪ್ರಕ್ರಿಯೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವ, ಇದರಲ್ಲಿ ಒಂದಷ್ಟು ಯಶಸ್ವಿ ಆಗಿದೆ. ಯಾರು ನಮ್ಮನ್ನು ಹೇಳೋರಿಲ್ಲ ಅಂತ ಹೇಳುವಂಥ ಹಂತದಿಂದ ಮೇಲೆ ಹೋಗಿ ಒಂದು ರೀತಿಯಲ್ಲಿ ನಾವು ಹೇಳಿದರೆ ಅದನ್ನು ಕೇಳುವವರಿದ್ದಾರೆ, ಒಂದಷ್ಟು ಸರಿ ಮಾಡುವವರಿದ್ದಾರೆ ಮತ್ತು ಈ ಒಂದು ಒಳ್ಳೆಯ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಈಗ ಬೇರೆ ಬೇರೆ ಕಡೆಗಳಲ್ಲಿ, ಈ ಗೊಂದಲಗಳಿದ್ದ ಕಡೆಗಳಲ್ಲಿ ಬರಲಿಕ್ಕೆ ಪ್ರಾರಂಭ ಆಗಿದೆ. ಅಲ್ಲಿ ಸಣ್ಣ ಪುಟ್ಟ ಮತ್ತೆ ಸಣ್ಣ ಪುಟ್ಟ ಗೊಂದಲಗಳಾಗುವಂಥದ್ದನ್ನು ಅದಕ್ಕೆ ನಾವು ಇತಿಶ್ರೀ ಹಾಕಬೇಕಾಗಿದೆ ಅಂಥದ್ದು.